ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ರತ್ನ ಪ್ರಶಸ್ತಿ ಬಗ್ಗೆ ನೋಡೋಣ. ಈ ಕರ್ನಾಟಕ ರತ್ನ ಪ್ರಶಸ್ತಿ ಸ್ಥಾಪನೆಯಾಗಿದ್ದು ಹಾಗೂ ಸ್ಥಾಪಕರು ಮತ್ತು ನೀಡುವರು ಹಾಗೂ ಶಿಫಾರಸು ಮಾಡುವರು, ನೆಕ್ಸ್ಟ್ ಅದೇ ರೀತಿಯಾಗಿ ಈ ಒಟ್ಟು ಪ್ರಶಸ್ತಿಗಳನ್ನು ಎಷ್ಟು ವ್ಯಕ್ತಿಗಳಿಗೆ ನೀಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ನೆಕ್ಸ್ಟ್, ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದ್ದು 1991, 1991 ಮತ್ತು 92ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡುತ್ತಾರೆ ಸ್ನೇಹಿತರೆ. ನೆಕ್ಸ್ಟ್, ಅದೇ ರೀತಿಯಾಗಿ ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದವರು ಯಾರೇ? ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದವರು ಕೇಳ್ತಾರೆ ಸ್ನೇಹಿತರೆ. ಈ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡೋದು ಯಾರಪ್ಪ ಅಂತ ಕೇಳಿದ್ರ ಎಸ್ ಬಂಗಾರಪ್ಪ. ಯಾರೇ? ಎಸ್ ಬಂಗಾರಪ್ಪ. ಎಸ್ ಬಂಗಾರಪ್ಪ ಇವರು 1991, 92ರಲ್ಲಿ ಮುಖ್ಯಮಂತ್ರಿಗಳು ಆಗಿರುತ್ತಾರೆ ಸ್ನೇಹಿತರೆ. ಆಗಿನ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಎಸ್ ಬಂಗಾರಪ್ಪ. ಇವರೇನ್ ಮಾಡ್ತಾರಪ್ಪ, ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡುತ್ತಾರೆ. ಈ ಎಸ್ ಬಂಗಾರಪ್ಪರ ಪೂರ್ಣ ಹೆಸರು ಕೇಳಿದಪ್ಪ ಅಂದ್ರ ಸಾಹುಕಾರಪ್ಪ ಬಂಗಾರಪ್ಪ. ಸಾಹುಕಾರಪ್ಪ ಬಂಗಾರಪ್ಪ ಅಂತ ಇವರ ಪೂರ್ಣ ಹೆಸರು. ಈ ಪ್ರಶಸ್ತಿಯನ್ನು ನೀಡುವರು ಯಾರಪ್ಪ ಅಂತ ಕೇಳಿದ್ರೆ ಕರ್ನಾಟಕ ಸರ್ಕಾರ. ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡುವರು ಯಾರಪ್ಪ ಅಂತ ಕೇಳಿದ್ರೆ ಕರ್ನಾಟಕ ಸರ್ಕಾರ. ನೆಕ್ಸ್ಟ್, ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಶಿಫಾರಸು ಮಾಡುವರು ಯಾರಂತ ಕೇಳಿದ್ರೆ ಇವರು ಮುಖ್ಯಮಂತ್ರಿಯವರು ಏನ್ ಮಾಡ್ತಾರೆ, ಒಂದು ಟೀಮ್ ರೆಡಿ ಮಾಡ್ತಾರೆ. ಒಂದು ಸದಸ್ಯರನ್ನು ಒಳಗೊಂಡಿರುವಂತಹ ಒಂದು ಸಂಘವನ್ನು ನಿರ್ಮಾಣ ಮಾಡಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರ ಅವರು ಒಬ್ಬ ಸೂಕ್ತವಾದಂತಹ ವ್ಯಕ್ತಿ, ಅಂದ್ರೆ ಸಾಹಿತ್ಯ ಆಗಿರಲಿ ಮತ್ತು ಸಮಾಜ ಸೇವೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸೇವೆಯಲ್ಲಿ ಮತ್ತು ರಾಜಕೀಯ, ಸಂಗೀತ ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ವ್ಯಕ್ತಿಯನ್ನು ಏನ್ ಮಾಡ್ತಾರೆ, ಆಯ್ಕೆ ಮಾಡ್ತಾರ. ಆ ಆಯ್ಕೆ ಮಾಡಿದಂತಹ ವ್ಯಕ್ತಿಯನ್ನು ಮುಖ್ಯಮಂತ್ರಿಯವರಿಗೆ ಶಿಫಾರಸು ಮಾಡುತ್ತಾರೆ. ಹಾಗಾದ್ರೆ ಶಿಫಾರಸು ಮಾಡೋರು ಯಾರಪ್ಪ ಅಂತ ಕೇಳಿದ್ರೆ ಮುಖ್ಯಮಂತ್ರಿಗಳು. ಯಾರೇ? ಮುಖ್ಯಮಂತ್ರಿಗಳು. ನೆಕ್ಸ್ಟ್, ಈ ಮುಖ್ಯಮಂತ್ರಿ ಇಟ್ಕೊಂಡು ಏನ್ ಮಾಡ್ತಾರೆ? ಏನ್ ಮಾಡೋದಲ್ಲ. ನೆಕ್ಸ್ಟ್ ಅವ ಏನ್ ಮಾಡ್ತಾರ, ರಾಜ್ಯಪಾಲರಿಗೆ ಒಪ್ಪಿಸ್ತಾರ. ಅದಕ್ಕೇನಂತಾರ, ರಾಜ್ಯಪಾಲರಿಗೆ ಒಯ್ದು ಕೊಡ್ತಾರ. ರಾಜ್ಯಪಾಲರು ಆ ವ್ಯಕ್ತಿಯನ್ನು ಗುರುತಿಸಿ ಏನ್ ಮಾಡ್ತಾರ, ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡುತ್ತಾರೆ. ಹಾಗಾದರೆ ಈ ಪ್ರಶಸ್ತಿಯನ್ನು ನೀಡುವರು ಯಾರಪ್ಪ ಅಂತ ಕೇಳಿದ್ರ ರಾಜ್ಯಪಾಲರು. ನೆಕ್ಸ್ಟ್, ಹಾಗಾದ್ರೆ ಕರ್ನಾಟಕ ರಾಜ್ಯದ ಆಗಿನ ರಾಜ್ಯಪಾಲರು ಯಾರಾಗಿದ್ದರು? ಯಾರೇ? ಆಗಿನ ರಾಜ್ಯಪಾಲರು ಯಾರಾಗಿದ್ರಪ್ಪ ಅಂತ ಕೇಳಿದ್ರ ಭಾನು ಪ್ರಧಾನ್ ಸಿಂಗ್. ಆಗಿನ ರಾಜ್ಯಪಾಲರು ಭಾನು ಪ್ರಧಾನ್ ಸಿಂಗ್. ಯಾರೇ? ಭಾನು ಪ್ರಧಾನ್ ಸಿಂಗ್ ಇವರು ಆಗಿನ ರಾಜ್ಯಪಾಲರು ಆಗಿದ್ದರು. ಆಗಿನ ಮುಖ್ಯಮಂತ್ರಿ ಯಾರಪ್ಪ ಅಂದ್ರ ಎಸ್ ನಿಜಲಿಂಗಪ್ಪ. ಯಾರೇ? ಎಸ್ ನಿಜಲಿಂಗಪ್ಪ ಇವರು ಮುಖ್ಯಮಂತ್ರಿ ಆಗಿರುತ್ತಾರೆ. ನೆಕ್ಸ್ಟ್, ಈ ಪ್ರಶಸ್ತಿಯ ಮೊತ್ತ ಅಂದ್ರೆ ಕರ್ನಾಟಕ ರತ್ನ ಪ್ರಶಸ್ತಿಯ ಮೊತ್ತ ಇದೆಯೋ ಇಲ್ಲೋ ಅಂತ ಕೇಳ್ತಾರ. ಈ ಪ್ರಶಸ್ತಿಗೆ ಏನಪ್ಪಾ ಅಂದ್ರೆ ಮೊತ್ತ ಇರುವುದಿಲ್ಲ. ಹಾಗಾದ್ರೆ ಏನ್ ಕೊಡ್ತಾರ ಅವರಿಗೆ ಅಂತ ನೀವು ಕೇಳ್ಬೋದು. ಅವ್ರಿಗೆ ಏನ್ ಕೊಡ್ತಾರಪ್ಪ ಅಂದ್ರ ಒಂದು ಪದಕ, ಅಂದ್ರೆ 50 ಗ್ರಾಂ ಚಿನ್ನ ಹೊಂದಿರುವಂತಹ ಪದಕವನ್ನು ನೀಡುತ್ತಾರೆ. ಅದೇ ರೀತಿಯಾಗಿ ಮತ್ತು ಒಂದು ಪತ್ರ, ಒಂದು ಪ್ರಶಸ್ತಿಯನ್ನು ನೀಡುತ್ತಾರೆ. ಏನ್ರಿ? ಒಂದು ಪ್ರಶಸ್ತಿ ಮತ್ತು 50 ಗ್ರಾಂ ಚಿನ್ನದ ಪದಕವನ್ನು ನೀಡುತ್ತಾರೆ.
ನೆಕ್ಸ್ಟ್ ಇಲ್ಲಿಯವರೆಗೆ ಅಂದ್ರೆ 1991-92ರಿಂದ ಅಪ್ ಟು 2024ರವರೆಗೆ ಒಟ್ಟು 10 ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಅದೇ ರೀತಿಯಾಗಿ ಪ್ರಥಮ ಬಾರಿಗೆ ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡವ್ರು ಯಾರಪ್ಪ ಅಂತ ಕೇಳಿದ್ರೆ ನಿಮ್ಗೆ ಇಲ್ಲಿ ಒಂದು ಗೊಂದಲ ಉಂಟಾಗಬಹುದು. ಯಾಕಂದ್ರೆ ನಾವೆಲ್ಲ ಏನಪ್ಪಾ ಅಂದ್ರ ಈಗ PCI ಆಗಲಿ, PSI ಆಗಲಿ, SDA, FD ಅಲ್ಲಿ ಏನಪ್ಪಾ ಅಂದ್ರ ಈಗ ಕುವೆಂಪು ಕೊಟ್ಟಾರ. 1992ರಲ್ಲಿ ಪ್ರಥಮ ಬಾರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡವ್ರು ಯಾರಪ್ಪ ಅಂದ್ರೆ ಕುವೆಂಪು ಅಂತ ನಮ್ಗೆಲ್ಲರಿಗೂ ಮೈಂಡ್ ಸೆಟ್ ಆಗ್ಬಿಡಿಸೋದು. ಈಗ ಅದೇನಪ್ಪಾ ಅಂದ್ರೆ ನಾವು ಏನಪ್ಪಾ ಅಂದ್ರೆ ಗೂಗಲ್ ಸರ್ಚ್ ಮಾಡ್ರಿ, ಗೂಗಲ್ ಸರ್ಚ್ ಮಾಡಿ ನೋಡ್ರಿ, ಪ್ರಥಮ ಬಾರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡವ್ರು ಯಾರು ಅಂತ ನೀವು ಗೂಗಲ್ ಸರ್ಚ್ ಮಾಡ್ರಿ. ಅಲ್ಲಿ ಏನ್ ಬರ್ತದಪ್ಪ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅಂತ ಬರ್ತಾ ಇದೆ. ಎಷ್ಟೇ ಪ್ರಥಮ ಬಾರಿಗೆಪ್ಪ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಪ್ರಥಮವಾಗಿ ನೀಡಲಾಗಿದೆ ಅಂತ ತೋರಿಸ್ತಾ ಇದೆ ಸ್ನೇಹಿತರೆ. ನೀವು ಸ್ವಲ್ಪ ನೋಡ್ಕೊಳ್ಳೋದು, ನಾವೆಲ್ಲ ಏನಪ್ಪಾ ಅಂದ್ರೆ ಕುವೆಂಪು ಅಂತ ಹಾಕಿದ್ದೇವೆ. ನೆಕ್ಸ್ಟ್ 1992ರಲ್ಲಿಪ್ಪ ಅಂದ್ರೆ ಕುವೆಂಪು, ಡಾಕ್ಟರ್ ರಾಜ್ಕುಮಾರ್ ಮತ್ತು ಕುವೆಂಪು ಇವರಿಗೆ 1992ರಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಈ ಪ್ರಶಸ್ತಿಯನ್ನು ಕೊನೆಯದಾಗಿ 2021ರಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಇವರಿಗೆ ನೀಡಲಾಗಿದೆ. ಇವರ ತಂದೆಗೆ 1992ರಲ್ಲಿ, ಇವರ ಮಗನಿಗೆ ಆದ ಪುನೀತ್ ರಾಜ್ಕುಮಾರ್ ಇವರಿಗೆ 2021ರಲ್ಲಿ ನೀಡಲಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಈಗ ಯಾವ್ಯಾವ ಕ್ಷೇತ್ರದಲ್ಲಿ ಪಡೆದುಕೊಂಡಿದ್ದಾರೆ ಅಂತ ನೋಡೋಣ ಸ್ನೇಹಿತರೆ. ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಈಗ ಯಾವ್ಯಾವ ಕ್ಷೇತ್ರ ಕೊಡ್ತಾರ ಅಂತ ಸ್ವಲ್ಪ ನೋಡೋಣ. ಪ್ರಶಸ್ತಿಯನ್ನು ಯಾವ್ಯಾವ ಕ್ಷೇತ್ರ ಕೊಡ್ತಾರಪ್ಪ ಅಂತ ಕೇಳಿದ್ರ, ಪ್ರಥಮ ಬಾರಿ ಏನಪ್ಪಾ ಅಂದ್ರೆ ಕಲೆ, ಸಾಹಿತ್ಯ, ಸಮಾಜ ಸೇವೆ, ಸಿನಿಮಾ ಕ್ಷೇತ್ರ, ನೆಕ್ಸ್ಟ್ ಅದೇ ರೀತಿಯಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಂಗೀತ, ಹಾಗೆ ವಿವಿಧ ಕ್ಷೇತ್ರಗಳಲ್ಲಿ ನೀಡುವಂತಹ ಪ್ರಶಸ್ತಿಯಾಗಿದೆ ಸ್ನೇಹಿತರೆ. ನೀವೆಲ್ಲ ಕೇಳಬಹುದು, ಸರ್ ಎಲ್ಲದೂ ಕೊಟ್ಟರು ಮತ್ತೆ ಕ್ರೀಡೆಗೆ ಕೊಡಲಿಲ್ಲ ಅಂತ ಕೇಳ್ಬೋದು ನೀವು. ಈ ಪ್ರಶಸ್ತಿ ಸ್ನೇಹಿತರೆ ಕ್ರೀಡೆಗೆ ಸಂಬಂಧ ಪಡುವುದಿಲ್ಲ. ಅದಕ್ಕಾಗಿ ಏನಪ್ಪಾ ಅಂದ್ರೆ ಕ್ರೀಡೆಗೆ ಅಂತ ಸಪರೇಟ್ ಆಗಿ ಏನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ನೀಡುವಂತಹ ಪ್ರಶಸ್ತಿ ಯಾವ್ದಪ್ಪ ಅಂದ್ರೆ ಅದು ಏಕಲವ್ಯ ಪ್ರಶಸ್ತಿ. ಏಕಲವ್ಯ ಪ್ರಶಸ್ತಿ ಇದು ಕೂಡ ಏನಪ್ಪಾ ಸ್ಥಾಪನೆ ಆಗಿದ್ದು 1992ರಲ್ಲಿ ಏನಪ್ಪಾ ಅಂದ್ರೆ ಇದು ಸ್ಥಾಪನೆ ಆಯ್ತು. ಕರ್ನಾಟಕದಲ್ಲಿ ಕ್ರೀಡೆಗೆ ನೀಡುವಂತಹ ಪ್ರಶಸ್ತಿ ಯಾವ್ದಪ್ಪ ಅಂತ ಕೇಳಿದ್ರು ಏಕಲವ್ಯ ಪ್ರಶಸ್ತಿ. ಯಾವ್ದ್ರಿ? ಏಕಲವ್ಯ ಪ್ರಶಸ್ತಿ. ನೆಕ್ಸ್ಟ್
ಈ ಪ್ರಶಸ್ತಿಯನ್ನು ಪಡೆದುಕೊಂಡವರು ನೋಡೋಣ ಸ್ನೇಹಿತರೆ. ಅಂದ್ರೆ ನೀಟಾಗಿ ಅಂದ್ರೆ ಯಾವ ಕ್ಷೇತ್ರದಲ್ಲಿ ಮತ್ತೆ ಯಾವ ಇಸ್ವಿಯಲ್ಲಿ ತೆಗೆದುಕೊಂಡ್ರಂತ ನೋಡೋಣ ಸ್ನೇಹಿತರೆ. ಪಡೆದುಕೊಂಡವರು ಕ್ಷೇತ್ರ, ವರ್ಷ. ಪ್ರಥಮ ಬಾರಿಗೆ ಡಾಕ್ಟರ್ ರಾಜ್ಕುಮಾರ್ ಇವರು ಯಾವ ಕ್ಷೇತ್ರಪ್ಪ ಅಂತ ಕೇಳಿದ್ರ, ಡಾಕ್ಟರ್ ರಾಜ್ಕುಮಾರ್ ಅವರು ಯಾವ ಕ್ಷೇತ್ರಪ್ಪ ಅಂತ ಕೇಳಿದ್ರೆ ಸಿನಿಮಾ ರಂಗದಲ್ಲಿ. ಎಲ್ರಿ ಸಿನಿಮಾ ಕ್ಷೇತ್ರದಲ್ಲಿ ಇವರಿಗೆ ನೀಡುತ್ತಾರೆ ಸ್ನೇಹಿತರು. ಎಷ್ಟರಲ್ಲಪ್ಪ ಅಂತ ಕೇಳಿದ್ರು 1992ರಲ್ಲಿ. ನೆಕ್ಸ್ಟ್ ಕುವೆಂಪು ಇವರಿಗೆ ಯಾವ ಕ್ಷೇತ್ರದಲ್ಲಿ ಅಂತ ಕೇಳಿರೋದು ಸಾಹಿತ್ಯ ಕ್ಷೇತ್ರದಲ್ಲಿ. ನೀಡುತ್ತಾರೆ ಸ್ನೇಹಿತರೆ, ಅದು 1992ರಲ್ಲಿ. ನೆಕ್ಸ್ಟ್ ಮೂರನೇದಾಗಿ ಯಾರಪ್ಪ ಅಂತ ಕೇಳಿರೋದು ಎಸ್ ನಿಜಲಿಂಗಪ್ಪ. ಎಸ್ ನಿಜಲಿಂಗಪ್ಪ. ಏಕೀಕರಣ ಚಳವಳಿಯ ಪಿತಾಮಹ ಅಂತ ಕೇಳಿದ್ರ ಎಸ್ ನಿಜಲಿಂಗಪ್ಪ. ಏಕೀಕರಣದ ಚಳವಳಿಯ ಪಿತಾಮಹ ಯಾರು ಅಂತ ನಿಮಗೆ ಕೇಳಿದ್ರ ಅದು ಎಸ್ ನಿಜಲಿಂಗಪ್ಪ ಅವರು ಏಕೀಕರಣ ಪಿತಾಮಹ ಆಗಿರ್ತಾರೆ ಸ್ನೇಹಿತರೆ. ಇವ್ರಿಗೆ ಯಾವ ಕ್ಷೇತ್ರಪ್ಪ ಅಂತ ಕೇಳಿದ್ರ ಅದು ರಾಜಕೀಯ ಕ್ಷೇತ್ರದಲ್ಲಿ. ಇವರು ಪಡೆದುಕೊಂಡಿರೋದು ಎಷ್ಟರಲ್ಲಪ್ಪ ಅಂತ ಕೇಳಿರೋದು 1999ರಲ್ಲಿ. ಎಷ್ಟು? 1999. ನೆಕ್ಸ್ಟ್ ಯಾರಪ್ಪ ಅಂತ ಕೇಳಿರೋದು 2001ರಲ್ಲಿ ದೇವಿ ಪ್ರಸಾದ ಶೆಟ್ಟಿ. ದೇವಿ ಪ್ರಸಾದ ಶೆಟ್ಟಿ. ಇವ್ರದ್ದು ಯಾವ ಕ್ಷೇತ್ರಪ್ಪ ಅಂತ ಕೇಳಿದ್ರೆ ಅದು ವೈದ್ಯಕೀಯ. ಯಾವ್ದ್ರೆ? ವೈದ್ಯಕೀಯ ಕ್ಷೇತ್ರ. ವೈದ್ಯಕೀಯ ಕ್ಷೇತ್ರದಲ್ಲಿ ದೇವಿ ಪ್ರಸಾದ ಶೆಟ್ಟಿ ಇವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡುತ್ತಾರೆ. ಅದು ಎಷ್ಟಲ್ಲಪ್ಪ ಅಂತ ಕೇಳಿರೋದು 2001. ನೆಕ್ಸ್ಟ್ ಅದೇ ರೀತಿಯಾಗಿ CN ರಾವ್. CN ರಾವ್ ಇವರಿಗೆ ಯಾವ ಕ್ಷೇತ್ರದಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿದ್ರಪ್ಪ ಅಂತ ಕೇಳಿರೋದು ವಿಜ್ಞಾನ ಮತ್ತು ತಂತ್ರಜ್ಞಾನ. ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ CN ರಾವ್ ಇವರಿಗೆ ಈ ಪ್ರಶಸ್ತಿಯನ್ನು ನೀಡಿದರು. ಅದು ಎಷ್ಟರಲ್ಲಪ್ಪ ಅಂತ ಕೇಳಿದ್ರು 2000ರಲ್ಲಿ. 2000ರಲ್ಲಿ CN ರಾವ್ ಇವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿದರು. ನೆಕ್ಸ್ಟ್ ಅದೇ ರೀತಿಯಾಗಿ 2007ರಲ್ಲಿ ಶ್ರೀ
ಸಿದ್ಧಗಂಗಾ ಶ್ರೀ ಸಿದ್ಧಗಂಗಾ ಸ್ವಾಮೀಜಿ ಇವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ಅದು ಯಾವುದೋ ಕ್ಷೇತ್ರಪ್ಪ ಅಂತ ಕೇಳಿದ್ರೆ ಸಾಮಾಜಿಕ ಸೇವೆ. ಸಾಮಾಜಿಕ ಕ್ಷೇತ್ರದಲ್ಲಿ ಇವರಿಗೆ ನೀಡಲಾಯಿತು. ಅದು 2007ರಲ್ಲಿ. ನೆಕ್ಸ್ಟ್ ಯಾರು ಪಡ್ಕೊಂಡ್ರಪ್ಪ ಅಂದ್ರ 2008ರಲ್ಲಿ ಯಾರಪ್ಪ? ಜವರೇಗೌಡ, ಡಿ ಜವರೇಗೌಡ. ಡಿ ಜವರೇಗೌಡ ಇವರು ಯಾವ ಕ್ಷೇತ್ರದಲ್ಲಿ ಪಡೆದುಕೊಂಡ್ರಪ್ಪ ಅಂತ ಕೇಳೋದು ಶಿಕ್ಷಣ ಮತ್ತು ರಾಜಕೀಯ. ಶಿಕ್ಷಣ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡರು. ಅದು ಎಷ್ಟಲ್ಪ ಅಂತ ಕೇಳೋದು 2008ರಲ್ಲಿ. 2008ರಲ್ಲಿ ಪಡೆದುಕೊಳ್ಳುತ್ತಾರೆ. ನೆಕ್ಸ್ಟ್ ಅದೇ ರೀತಿಯಾಗಿ ವೀರೇಂದ್ರ ಹೆಗಡೆ, 2009ರಲ್ಲಿ ವೀರೇಂದ್ರ ಹೆಗಡೆ. ಇವರು ಸಮಾಜ ಸೇವೆಯಲ್ಲಿ ಇವರಿಗೆ ನೀಡುತ್ತಾರೆ ಸ್ನೇಹಿತರೆ. ಅದು 2009ರಲ್ಲಿ. ನೆಕ್ಸ್ಟ್ ಅದೇ ರೀತಿಯಾಗಿ ಭೀಮಸೇನ್ ಜೋಶಿ. ಎಷ್ಟೇ? ಭೀಮಸೇನ ಜೋಶಿ. ಭೀಮಸೇನ ಜೋಶಿ ಇವರಿಗೆ ಸಂಗೀತ ವಿಭಾಗದಲ್ಲಿ, ಸಂಗೀತ ಕ್ಷೇತ್ರದಲ್ಲಿ ಇವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ಅದೆಷ್ಟರಲ್ಲಪ್ಪ ಅಂದ್ರೆ 2015ರಲ್ಲಿ. ನೆಕ್ಸ್ಟ್ ಅದೇ ರೀತಿಯಾಗಿ ಕೊನೆಯದಾಗಿ ಯಾರಪ್ಪ ಅಂತ ಕೇಳಿದ್ರೆ, ಕೊನೆಯದಾಗಿ ಪಡೆದುಕೊಂಡವರು ಯಾರಪ್ಪ? ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರ್. ಇದು ಯಾವ ಕ್ಷೇತ್ರದಲ್ಲಪ್ಪ ಅಂತ ಕೇಳಿರೋದು ಸಿನಿಮಾ ಮತ್ತು ಸಮಾಜ ಸೇವೆ. ಸಿನಿಮಾ ಮತ್ತು ಸಮಾಜ ಸೇವೆಯಲ್ಲಿ ಇವರಿಗೆ ನೀಡುತ್ತಾರೆ ಸ್ನೇಹಿತರೆ. ಇದು 2021ರಲ್ಲಿ ನೀಡುತ್ತಾರೆ. ಅಂದ್ರೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪ್ರಥಮ ಬಾರಿಗೆ ಮರಣೋತ್ತರವಾಗಿ ಈ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರಪ್ಪ ಅಂತ ಕೇಳೋದು ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಇವರಿಗೆ ಮರಣೋತ್ತರವಾಗಿ ಪಡೆದುಕೊಂಡಂತಹ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಇವರಿಗೆ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡುತ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಅದೇ ರೀತಿಯಾಗಿ ಪ್ರಥಮ ಬಾರಿಗೆ ಸಂಗೀತ ಕ್ಷೇತ್ರದಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರಪ್ಪ ಅಂತ ಕೇಳಿದ್ರು ಯಾರೇ? ಭೀಮಸೇನ ಜೋಶಿ ಇವರಿಗೆ ಸಂಗೀತ ಕ್ಷೇತ್ರದಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪ್ರಥಮವಾಗಿ ನೀಡುತ್ತಾರೆ. ನೆಕ್ಸ್ಟ್ ಅದೇ ರೀತಿಯಾಗಿ ಭಾರತ ರತ್ನ ಪ್ರಶಸ್ತಿ ಹಾಗೂ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ವ್ಯಕ್ತಿಗಳು ಯಾರಪ್ಪ ಅಂತ ಕೇಳಿದ್ರೆ ಮೊದಲನೇದಾಗಿ ಸರ್ ವಿಶ್ವೇಶ್ವರಯ್ಯ 1955ರಲ್ಲಿ. ನೆಕ್ಸ್ಟ್ ಯಾರಪ್ಪ ಅಂದ್ರೆ ಭೀಮಸೇನ್ ಜೋಶಿ ಇವರು 2008ರಲ್ಲಿ. ನೆಕ್ಸ್ಟ್ ಅದೇ ರೀತಿಯಾಗಿ CN ರಾವ್ ಇವರಿಗೆ 2014ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಭಾರತ
ರತ್ನ ಪ್ರಶಸ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ತಪ್ಪು ಕಂಡು ಬಂದರೆ ನಾನು ಕ್ಷಮೆ ಮಾಡಲಿ ಅಂತ ಕೇಳಿಕೊಳ್ಳುತ್ತಾ, ನೆಕ್ಸ್ಟ್ ಇದೇ ನಮ್ಮ KSP ವಿಜಯಪುರ್ ಯೂಟ್ಯೂಬ್ ಚಾನಲ್ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ